ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನಿಲ್ಲಿ ಟೇಸ್ಟಿಯಾದ ಮೀನು ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿ ನಾನು ಪಾರೆ ಮೀನನ್ನು ತೆಗೆದಿದ್ದೇನೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನೊಂದು ಸೈಡಿಗಿಟ್ಟು ಈಗ ಇದಕ್ಕೆ ಮಸಾಲ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಈ ಮಸಾಲಕ್ಕೆ ಬೇಕಾಗಿ ನಿಮಗೆ ಬೇಕಾದಷ್ಟು ಚಿಲ್ಲಿ ಹಾಕ್ಬೋದು. ನಾನಿಲ್ಲಿ 5 ಟೀ ಸ್ಪೂನ್ ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೆ ಬೇಕಾದಷ್ಟು ಟರ್ಮೆರಿಕ್ ಮತ್ತು ನಿಮಗೆ ಸರಿಯಿಂದ ತೋರುವಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಮತ್ತು ಇದಕ್ಕೆ 1.5 ಸ್ಪೂನ್ನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದರ ರೆಸಿಪಿ ನನ್ನ ಚಾನಲಲ್ಲಿ ಒಡನೆ ಹಾಕುವ. ಮತ್ತು ಸ್ವಲ್ಪ ನಿಮಗೆ ಬೇಕಾದಷ್ಟು ಹುಳಿ ನೋಡಿ ಸ್ವಲ್ಪ ಲೆಮನ್ ಜ್ಯೂಸ್ ವಿನೆಗರ ಮತ್ತು ಹಾಕೋಬೋದು. ಮತ್ತು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಿಂತ ಕೈಯಲ್ಲೇ ಮಿಕ್ಸ್ ಮಾಡಿದರೆ ಸ್ವಲ್ಪ ಸುಲಭವಾಗಿ ಈ ಮೀನಿಗೆಲ್ಲ ಸರಿಯಾಗಿ ಈ ಮಸಾಲೆ ಎಲ್ಲ ಹಿಡಿತದೆ. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ ನಮ್ಮ ಈ ಮಸಾಲ ಮಾಡಲಿಕ್ಕೆ. ಇದು ನಾನೀಗ ಕೈಯಲ್ಲಿ ಮಿಕ್ಸ್ ಮಾಡುವಾಗೆ ನೀವು ಮಾಡಬೇಕು. ಮತ್ತು ಬೇಕಾದರೆ ನಿಮಗೆ ಮೀನಲ್ಲಿ 2-3 ಗೆರೆ ಹಾಕಿ ಒಳಗೆ ಕೂಡಿ ಮಸಾಲೆ ಹೋಗುವಾಗೆ ಮಾಡಬಹುದು. ಈಗ ನಾನಿದು 1/2 ಅವರ್ ಸೈಡಲ್ಲಿ ಇಡ್ತಾ ಇದ್ದೇನೆ ರೆಸ್ಟ್ ಮಾಡಿ ಮಸಾಲ ಸರಿ ಹಿಡಿಲಿಕ್ಕೆ ಬೇಕಾಗಿ. ಮತ್ತು ಒಂದು ತವಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಒಯ್ತಾ ಇದ್ದೇನೆ. ವೆಜಿಟೇಬಲ್ ಆಯಿಲ್ ಸಹ ಹಾಕ್ಬೋದು, ಮಾತ್ರ ಟೇಸ್ಟ್ ಬರಬೇಕಾದ್ರೆ ತೆಂಗಿನೆಣ್ಣೆ ಹಾಕಬೇಕು. ಮತ್ತು ಫ್ಲೇವರಿಗೆ ಬೇಕಾಗಿ ಕರಿ ಲೀವ್ಸ್ ಹಾಕ್ತಾ ಇದ್ದೇನೆ, ಇದು ಆಪ್ಷನಲ್. ಮತ್ತು ಮನೇಲೇ ಮಾಡಿದ ರೈಸ್ ಫ್ಲೋರನ್ನು ನಾನು ಡಿಪ್ ಮಾಡ್ತಾ ಇದ್ದೇನೆ ಮೀನಿಗೆ ಮತ್ತು ಕಾಯಿಸುವ. ಈಗ ಇದನ್ನು ಸ್ವಲ್ಪ ಸರಿ ಫ್ರೈ ಆಗ್ತಾ ಬರುವಾಗ ಇದನ್ನು ಆಚೆ ಮಗ್ಚಿ ಹಾಕಬೇಕು. 2 ಸೈಡು ಸ್ವಲ್ಪ ಲೋ ಫ್ಲೇಮಲ್ಲಾದರೆ ಸ್ವಲ್ಪ ಗುಡಿ ಎಲ್ಲ ಒಳ್ಳೆ ಸರಿ ಫ್ರೈ ಆಗಿ ಬರ್ತದೆ. ಇದು ಹೈ ಫ್ಲೇಮಲ್ಲಿ ಇಟ್ಟರೆ ಮೀನು ಸರಿ ಬೇಯಲಿಕ್ಕಿಲ್ಲ. ಹಾಗೆ ಲೋ ಫ್ಲೇಮಲ್ಲಿ ನಾನು ಇಟ್ಟು ಕಾಯಿಸ್ತಾ ಇದ್ದೇನೆ. ಇದು ಸ್ವಲ್ಪ ಹೊತ್ತು ಹೀಗೆ ಕಾಯಿಸಬೇಕು. ಮತ್ತು ಈಗ ಇದು ಹಾಕಿ ಆಯಿತು ನೋಡಿ, ಇಷ್ಟೇ ನಮ್ಮ ಮೀನು ಫ್ರೈ ರೆಸಿಪಿ. ಇದಕ್ಕೆ ಡೆಕೋರೇಷನಿಗೆ ಬೇಕಾಗಿ ನಾನು ಸ್ವಲ್ಪ ಕರಿ ಲೀವ್ಸನ್ನು ಕೂಡಿ ಹಾಕ್ತಾ ಇದ್ದೇನೆ. ಮಾತ್ರ ಅಲ್ಲ, ಇದು ಭಯಂಕರ ಟೇಸ್ಟ್ ಇದಕ್ಕೆ ಕೊಡುತ್ತದೆ. ಅಷ್ಟೇ. ಥ್ಯಾಂಕ್ ಯು.